ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸುಮಾ, ಕೃಷಿ ವಿಜ್ಞಾನಿ ಡಾ ಅನಿಲ್, ಕೃಷಿ ಅಧಿಕಾರಿ ಮಂಜುನಾಥ್ ಹಾಗೂ ರೈತರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಕನ್ನಸಂದ್ರ ಗ್ರಾಮದ ರೈತ ಮಹಿಳೆ ಭಾರತಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರ ಕುರಿತು ಮಾಹಿತಿ ನೀಡಲಾಗಿದೆ. ಕೃಷಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಉತ್ತಮ ಲಾಭ ಪಡೆಯಲು ಸಹಕಾರಿಯಾಗಿದೆ ಎಂದರು. ರೈತರನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಎಂದು ಪ್ರಧಾನಮಂತ್ರಿಯವರು ಕೆಲವೊಂದು ಮಾಹಿತಿಗಳನ್ನೆಲ್ಲ ಹೇಳಿದರು. ಅದನ್ನು ನಾವೆಲ್ಲನೂ ಅರ್ಥಕೊಂಡು ನಾವು ರೈತರಲ್ಲಿ ಇದನ್ನು ಮನೆ ಮುಟ್ಟಿಸಬೇಕಾಗತ್ತೆ. ಆವಣಿ ಗ್ರಾಮ ಪಂಚಾಯಿತಿ ರೈತ ಮಹಿಳೆ ಮಾಲಿನಿ ಈ ಕಾರ್ಯಕ್ರಮದಲ್ಲಿ ಪಡೆದ ಮಾಹಿತಿಯನ್ನು ತಮ್ಮ ಸುತ್ತಮುತ್ತ ಇರುವ ಗ್ರಾಮಗಳ ರೈತರೊಂದಿಗೂ ತಿಳಿಸಿ ಕೃಷಿಯಲ್ಲಿ ಸುಧಾರಣೆ ತರಲು ಪ್ರಯತ್ನ ಮಾಡುವುದಾಗಿ ಹೇಳಿದರು. ವಿಷಯಗಳ ಬಗ್ಗೆ ಇಲ್ಲಿ ನಮಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ. ನಾವು ನಮ್ಮ ಪಂಚಾಯಿತಿಗೆ 7 ಹಳ್ಳಿಗಳು ಬರುತ್ತೆ. ನಾವಿಲ್ಲಿ ತಿಳಿದುಕೊಂಡು ಹೋಗಿರುವ ಮಾಹಿತಿಯನ್ನು ರೈತರಿಗೆ ತಿಳಿಸುತ್ತೇವೆ. ಕೂಡುಮಲ್ಲೆ ಗ್ರಾಮ ಪಂಚಾಯಿತಿ ರೈತ ಮಹಿಳೆ ಪ್ರತಿಭಾ ರೈತರಿಗಿರುವ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ಪಡೆಯಲಾಯಿತು. ಪಿಎಂ ಕಿಸಾನ್ ಯೋಜನೆಯಿಂದ ಹಣವನ್ನು ಪಡೆದು ಕೃಷಿಯಲ್ಲಿ ತೊಡಗಿಸಿ ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕಿಸಾನ್ ಕಡೆಯಿಂದ ಹಣ ಬರ್ತದೆ, ವರ್ಷಕ್ಕೆ 4 ಸರಿ ಬರುತ್ತೆ. ಮತ್ತೆ ಎಲ್ಲ ಯೋಜನೆಗಳನ್ನು ತಿಳಿಕೊಳ್ಳಲು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಉಪಯೋಗ ಆಗಿದೆ. ಸುಮಾ, ಕೇಂದ್ರ ಸರ್ಕಾರದ 100 ಜಿಲ್ಲೆಗಳಲ್ಲಿ ಕರ್ನಾಟಕದ 6 ಜಿಲ್ಲೆಗಳು ಆಯ್ಕೆಯಾಗಿರುವುದು ಸಂತಸವಾಗಿದೆ. ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಪ್ರೇರಣೆ ನೀಡಲಾಗುತ್ತಿದೆ. ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳ ಸೇವನೆಯಿಂದ ಉತ್ತಮ ಪೌಷ್ಟಿಕಾಂಶ ಲಭಿಸುತ್ತದೆ. ರೈತರು ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಆಸಕ್ತಿ ತೋರಬೇಕು ಎಂದರು. ಪ್ರೋಟೀನ್ ಅಂತ ಏನು ಹೇಳ್ತೀವಿ ಆ ಅಂಶಗಳು ಬರೋದು. ಇದು ಏನಾಗಿದೆ ಅಂದ್ರೆ ನಮಗೆ ಏಕದಳ ಧಾನ್ಯಗಳು ಅಂದ್ರೆ ಏನಂತ ಹೇಳ್ತೀವಿ, ಸಿಂಗಲ್ ಸೋರ್ಸ್ ಆಗಿ ಕಾರ್ಬೋಹೈಡ್ರೇಟ್ಸ್ ಏನು ಬರುತ್ತೆ ಆ ಧಾನ್ಯಗಳನ್ನೇ ನಾವು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಡಾ ಅನಿಲ್, ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನ ಆರೋಗ್ಯ ಕಾಪಾಡಲು ಸಹಕಾರಿಯಾಗುತ್ತದೆ. ರೈತರು ದ್ವಿದಳ ಧಾನ್ಯಗಳನ್ನು ಬೆಳೆದಲ್ಲಿ ಹೆಚ್ಚಿನ ಆದಾಯ ದೊರೆಯುತ್ತದೆ ಎಂದು ತಿಳಿಸಿದರು. ಘಟಕಗಳು 1,000 ಘಟಕಗಳು ಕೂಡ ಈ ಯೋಜನೆಯಲ್ಲಿ ಇವತ್ತು ಏನು